press the bell icon on the YouTube app and never miss another update. Hello students, in the previous class we were solving exercise 1.4 and we were at the fourth question I think. Okay, so we finished third main and today we solve fourth, fifth, sixth and seventh main. Okay, so in the fourth main they given is, that is the fourth main. What they have given is, I read the question. Write 5 pairs of integers, that is a comma b, such that a divided by b is equal to minus 3. One such pair is 6 comma minus 2 because 6 divided by minus 2 is equal to minus 3. Okay, they have asked to write 5 pairs of integers which gives the quotient as minus 3. And also they have given one example for that, that is 6 minus 2. Why they have given 6 minus 2? Because here we have to get quotient as minus 3. That is, if a is one integer and it is divided by another integer, then the answer should be, for every time it should be minus 3. So minus 3 ಆಗೋದಾದರೆ ನಾವು a divided by b ಎರಡು ಪೇರ್, ಒಂದು ಪೇರ್ ನಂಬರ್ನ ತಗೊಳ್ಬೇಕು. ಸೊ ಆ ಪೇರಲ್ಲಿ ಯಾವ ನಂಬರ್ಸ್ ಇರಬೇಕು ಅಂತ ಒಂದ್ಸರಿ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ 6 divided by minus 2 is equal to 2 ones are. We divide the integers as whole numbers and if they have any sign, that is the negative sign, then we put or we write the negative sign before the quotient. So ಇಲ್ಲಿ quotient ಮುಂದೆ ನಾವು ಬರೀತೀವಿ, ಮೈನಸ್ ಸೈನ್ನ ಬರೀತೀವಿ. 2 ones are 2 3s are. Answer is 3. Then here in the denominator 2 have minus sign. Then we have to keep minus sign here. We have to write there. Okay, that is minus 3. ಸೊ ಹೀಗೆ ನಾವು ಪೇರ್ಸನ್ನು ಬರೀಬೇಕು. ಆ ಪೇರ್ಸನ್ನು ಹೇಗೆ ಬರೀಬಹುದು ಅಂತ ಹೇಳ್ತೀನಿ. ಸೊ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು minus 3. ಸೊ minus 3 ಬರಬೇಕು ಅಂತ ಅಂದರೆ ನಾವು ಹೇಗೆ ನಂಬರ್ಸ್ನ ಪೇರ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಅದಕ್ಕೊಂದು ಗುಡ್ ಐಡಿಯಾ ಏನು ಅಂತ ಅಂದರೆ, ಸೊ ಎ ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು minus 3 ಅಂತ ಇದೆ. ಸೊ ಬಿ ಪ್ಲೇಸ್ನಲ್ಲಿ ನಾನು ಯಾವ ನಂಬರ್ನ ತಗೊಳ್ತೀನೋ, ಬಿ ಪ್ಲೇಸ್ನಲ್ಲಿ ಯಾವ ನಂಬರ್ನ ನಾನು ತಗೊಳ್ತೀನೋ ಅದನ್ನು 3ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆನಾ? ಸೊ 3ಇಂದ, ಫಾರ್ ಎಕ್ಸಾಂಪಲ್ ನಾನು 4 ತಗೊಳ್ತೀನಿ ಅಂದ್ಕೊಳ್ಳೋಣ. ಎ ಡಿವೈಡೆಡ್ ಬೈ 4, ಎ ಗೊತ್ತಿಲ್ಲ ಯಾವುದು ಅಂತ ಹೇಳಿ ಪೇರ್ ಮಾಡಬೇಕು. ಸೊ 4 ತಗೊಳ್ತಾ ಇದ್ದೀನಿ, ದಟ್ ಈಸ್ ಈಕ್ವಲ್ ಟು minus 3. ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್ ಅಂತ ಹೇಳ್ಕೊಳ್ತೀವಿ. ಸೊ ವಿ ಹ್ಯಾವ್ ಇನ್ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಎ ಡಿವೈಡೆಡ್ ಬೈ ಬಿ ಆ್ಯಂಡ್ ಡಿನಾಮಿನೇಟರ್ ಈಸ್ 4. ದಿಸ್ 4. So multiply the denominator with the quotient. What we get? So that is a is equal to minus 3 into 4. Minus 3 into 4, that is equal to, so plus minus into plus is minus, 3 4s are 12. Then the value of a is, is 12. That is minus 12. Okay. So ಹಾಗಾಗಿ ನನಗೆ ಏನು ನಂಬರ್ ಬೇಕು ಅಂತ ಇದೆಯೋ ಆ ನಂಬರ್ನ, ಅಂದರೆ ಪೇರ್ ಬರೀಬೇಕು ಅಂತ ಇದ್ದರೆ ಆವಾಗ ಒಂದು ಪೇರ್ನ ನಾನು ಏನಂತ ಬರೀಬಹುದು. ಸೊ ಎ ಡಿವೈಡೆಡ್ ಬೈ ಬಿ ಅಂತಂದರೆ ಎ ವ್ಯಾಲ್ಯೂ ನನಗೆ ಎಷ್ಟು ಸಿಕ್ತು? minus 12 ಇದೆ, minus 12 ಇದೆ. ಹಾಗೆಯೇ ನಾನು ಬಿ ವ್ಯಾಲ್ಯೂನ ಏನಂತ ತೊಗೊಂಡಿದ್ದೆ, ಇಲ್ಲಿ 4 ಅಂತ ತೊಗೊಂಡಿದ್ದೀನಿ. ಸೊ ಈಗ ನಾನು minus 12ನ 4ಇಂದ ಡಿವೈಡ್ ಮಾಡಿದ್ರೆ ಕ್ವೋಷಂಟ್ ಎಷ್ಟು ಬರುತ್ತೆ? minus 3 ಬರುತ್ತೆ. ಆಮೇಲೆ ಅವರೇನು ಅಲ್ಲಿ ಹೇಳಿಲ್ಲ, ಎ ಅಂದರೆ ನ್ಯೂಮರೇಟರೇ ನೆಗೆಟಿವ್ ಇಂಟೀಜರ್ ಆಗಿರಬೇಕು ಅಥವಾ ಡಿನಾಮಿನೇಟರ್ ನೆಗೆಟಿವ್ ಇಂಟೀಜರ್ ಆಗಿರಬೇಕು ಅಂತ ಯಾವುದೂ ರೂಲ್ಸ್ನ ಅಥವಾ ಕಂಡೀಷನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಬಹುದು, ಯಾವುದಕ್ಕಾದರೂ ಮೈನಸನ್ನು ಕನ್ಸಿಡರ್ ಮಾಡಬಹುದು. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ, ಯಾವ ನಂಬರ್ನ ಡಿನಾಮಿನೇಟರ್ನಲ್ಲಿ ತಗೊಳ್ಬೇಕು ಅಂತ ಅಂದುಕೊಳ್ತೀವೋ ಅದರಿಂದ 3ನ ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು. ಎಲ್ಲ ಪೇರ್ಗೂ ನಾವು ಇದನ್ನು ಮಾಡಿದ್ರೆ ಆಯಿತು. ಸೊ ಒಂದು ಕಡೆಗೆ ನೀವು ಜಸ್ಟ್ ಈ ತರಹ ಮಾಡ್ಕೊಳ್ಳಿ. ಹೇಗೆ? 4 3s are 12.
ಹಾಗೆಯೇ ಮತ್ತೆ 3ನ ತೊಗೊಳ್ಬೇಕು. 5 3s ತೊಗೊಳ್ಳಿ, 5 3s 15 ತೊಗೊಳ್ಳಿ, 8 ತೊಗೊಳ್ಳಿ, 8 3s 24, 10 ತೊಗೊಳ್ಳಿ, 10 3s 30. ಓಕೆನಾ? ಸೊ 10 3s 30. ದೆನ್ ಬೇರೆ ಇನ್ಯಾವುದಾದ್ರೂ ನಂಬರ್ನ ತೊಗೊಳ್ಳಿ. 12 3s ತೊಗೊಳ್ಳಿ, ದಟ್ ಈಸ್ ಈಕ್ವಲ್ ಟು 12 3s 36. ಸೊ ಇಲ್ಲಿ ನೀವು ಯಾವುದಕ್ಕಾದ್ರೂ ಮೈನಸನ್ನು ತೊಗೊಳ್ಬಹುದು. ಒಟ್ಟು ನನಗೆ ಕೋಶಂಟಲ್ಲಿ ಅಂದರೆ ಡಿವೈಡ್ ಮಾಡಿದಾಗ ಏನು ಬರಬೇಕು? ಮೈನಸ್ ಬರಬೇಕು. ಸೊ ನೀವು ಡಿನಾಮಿನೇಟರ್ನಲ್ಲಾದರೂ ಮೈನಸ್ ತೊಗೊಳ್ಳಿ ಅಥವಾ ಇಲ್ಲಿ ಇದಕ್ಕಾದರೂ ತೊಗೊಳ್ಳಿ. ಸೊ ಇಲ್ಲಿ ಮೈನಸ್ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಮೈನಸ್ ಹಾಕ್ಕೊಂಡ್ರೆ ನನಗೆ ಕೋಶಂಟಲ್ಲಿ ಕೂಡ ಏನಾಗುತ್ತೆ? ಪ್ರಾಡಕ್ಟಲ್ಲಿ ಮೈನಸ್ ಬರುತ್ತೆ. ಈಗ ಇದನ್ನು ಇಲ್ಲಿ ಪೇರ್ ಮಾಡೋಣ. So first pair, how can I write the first pair? They have given this pair. So 6 minus 2. So 6 ಅಂತ ಅಂದರೆ ನ್ಯೂಮರೇಟರಲ್ಲಿ ಇರುತ್ತೆ, -2 ಡಿನಾಮಿನೇಟರ್ನಲ್ಲಿ ಇರುತ್ತೆ. ಸೊ ಇಲ್ಲಿ ಮೈನಸ್ನ ನಾನು ಇದಕ್ಕೂ ನಂಬರ್ಸ್ಗೂ ನಾನು ಏನು ಮಾಡಿದ್ದೀನಿ? ಡಿನಾಮಿನೇಟರ್ಗೆ ತಗೊಂಡಿದ್ದೀನಿ. ಸೊ ನೀವು ಯಾವುದಕ್ಕಾದ್ರೂ ಕನ್ಸಿಡರ್ ಮಾಡಬಹುದು. ನಾನು -12, 4 ಅಂತ ತಗೊಳ್ತೀನಿ. -12, 4. Okay, the second pair is 15. The product is 15. Then how can I write? 15, -5. 15, -5. ಯಾಕೆ ಚೇಂಜ್ ಮಾಡಿಕೊಂಡೆ? ಇರಲಿ ಅಂತ ಹೇಳಿ ಎಲ್ಲದು ಬರೀ ಡಿನಾಮಿನೇಟರ್ನಲ್ಲೇ ನಾನು ನೆಗೆಟಿವ್ ಇಂಟೀಜರ್ನ ತಗೊಳ್ಳೋದು ಬೇಡ ಅಂತ ಹೇಳಿ. ಓಕೆ, ಇಲ್ಲಿ 15 ತಗೊಂಡಿದ್ದೀನಿ. ದೆನ್ ಗೋ ಟು ಥರ್ಡ್ ಪೇರ್. ವಾಟ್ ಈಸ್ ದಿ ಥರ್ಡ್ ಪೇರ್ ದಟ್ ಯು ಕ್ಯಾನ್ ರೈಟ್? Take 24, -8. Then go to fourth pair. How can I write? That is -30, 10. Go to fifth pair. How can I write? -36, 12. So like this you can pair any numbers which gives quotient as -3. ಸೊ ಯಾವುದಾದ್ರೂ ನಂಬರ್ಸ್ನ ನೀವು ಪೇರ್ ಮಾಡ್ಕೊಳ್ಳಿ. ಬಟ್ ಇದು ನಾವು ಈ ಥರ ಮಾಡಿಕೊಂಡ್ರೆ ಜಸ್ಟ್ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಪ್ರಾಡಕ್ಟ್ ಯಾವುದು ಅಂತ ಗೊತ್ತಾದರೆ ಅದನ್ನು ಪೇರ್ ಮಾಡೋದು ಕೂಡ ಈಸಿ ಆಗತ್ತೆ. ನೀವು ಇದನ್ನಾದರೂ ಪೇರ್ಸ್ ಆಗಿ ತೊಗೊಳ್ಬಹುದು. ಸೊ ನಿಮಗೆ ಇಷ್ಟ ಆಗಿರೋ ಯಾವುದಾದ್ರೂ ನಂಬರ್ಸ್ನ 3ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬಂದಿರೋ ಪ್ರಾಡಕ್ಟ್ನ ಈ ತರಹ ಪೇರ್ ಮಾಡ್ಕೊಳ್ಳಿ. ಓಕೆ, ದೆನ್ ಐ ಗೋ ಟು ಫಿಫ್ತ್ ಒನ್. I read the question, look into your textbook. The temperature at 12 noon was 10 degrees centigrade above 0. If it decreases at the rate of 2 degrees centigrade per hour until midnight, at what time would the temperature be 8 degrees centigrade below 0? What would be the temperature at midnight? Okay, I explain the question. ಸೊ ಫಸ್ಟು ಕ್ವೆಶನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಕೊಳ್ತೀನಿ. ಓಕೆ, ದಿ ಟೆಂಪರೇಚರ್ ಅಟ್ 12 noon ವಾಸ್ 10 degrees centigrade above 0. ಅಬೌವ್ 0 ಅಂತ ಅಂದರೆ ನಾವೇನಂತ ಕನ್ಸಿಡರ್ ಮಾಡಬೇಕು? ಅಲ್ಲಿ ಇಟ್ಸ್ ಅಬೌವ್ 0 ಅಂತ ಅಂದರೆ +10 degree ಅಂತ ಅಂದ್ಕೊಳ್ತೀವಿ. ಇಟ್ಸ್ +10 degree centigrade. ಓಕೆ, if it decreases at the rate of 2 degrees centigrade per hour. ಸೊ 1 hourಗೆ ಏನಾಗತ್ತಂತೆ 2 degrees centigrade ನಷ್ಟು ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ the rate of decrease in temperature is 2 degrees centigrade per hour. Okay, at what time would the temperature be 8 degrees centigrade below 0? ಸೊ ಹೀಗೆ 2 degrees centigrade 1 hourಗೆ 2 degrees centigrade ಡಿಕ್ರೀಸ್ ಆಗ್ತಾ ಬಂದರೆ ಆಗ 8 degrees centigrade ಎಲ್ಲಿ ಬಿಲೋ 0. ಸೊ ಬಿಲೋ 0 ಅಂತಂದರೆ ಅವಾಗ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? ಇಟ್ ಈಸ್ ಕನ್ಸಿಡರ್ಡ್ ಆಸ್ -8 degree centigrade. ಸೊ -8 degree centigrade ಯಾವ ಟೈಮ್ನಲ್ಲಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಾಟ್ ವುಡ್ ಬಿ ದಿ ಟೆಂಪರೇಚರ್ ಅಟ್ ಮಿಡ್ ನೈಟ್? ಓಕೆ, ಮಿಡ್ ನೈಟ್ ಮೀನ್ಸ್ ಇಟ್ಸ್ ಕನ್ಸಿಡರ್ಡ್ ಆಸ್ ನೈಟ್ 12. ಸೊ 12ಗೆ ನಾವು ಮಿಡ್ ನೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೂನ್ 12 ಅಂತ ಕೊಟ್ಟಿದ್ದಾರೆ, ಮಿಡ್ ನೈಟ್ 12 ಅಂತ ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದಿ ಟೆಂಪರೇಚರ್ ಎಟ್ ಮಿಡ್ ನೈಟ್? ಹಾಗಾದರೆ ಸೊ ನೈಟ್ 12 ಏನಾಗಿರುತ್ತೆ, ಆ ಟೈಮ್ನಲ್ಲಿ ಟೆಂಪರೇಚರ್ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಹಿಯರ್ ದಟ್ we can
write like this. Temperature at noon was, so temperature at noon was ಎಷ್ಟಿತ್ತು, noon ಅಂದರೆ ಮಧ್ಯಾಹ್ನ ಎಷ್ಟಿತ್ತು, it's 10 degree centigrade above 0, so that is equal to plus 10 degree centigrade. Okay, then rate of decrease in temperature is equal to, that is 2 degree centigrade per hour, that is denoted by minus 2 degree centigrade. Okay, so number of hours from noon, 12 noon, number of hours from noon 12 to midnight. How much it is? Midnight is 12 hours. ಸೊ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸೊ ಮತ್ತೆ ರಾತ್ರಿ 12 ಗಂಟೆ ಅಂತ ಅಂದರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಗಂಟೆ ಆಗುತ್ತೆ? ಇಟ್ಸ್ 12 hours. ಓಕೆ, ದೇರ್ಫೋರ್ ಸೊ ಚೇಂಜ್ ಅಂದರೆ ಅಲ್ಲಿಂದ ಅಲ್ಲಿಗೆ ಎಷ್ಟು ಚೇಂಜ್ ಆಗುತ್ತೆ ಅಂತ ಫಸ್ಟ್ ನಾವು ಕೌಂಟ್ ಮಾಡಬೇಕು. ಚೇಂಜ್ ಇನ್ ಟೆಂಪರೇಚರ್ ಇನ್ 12 hours. ಆ 12 ಅವರ್ಸಲ್ಲಿ ಎಷ್ಟಾಗತ್ತೆ ಅಂತ ಅಂದರೆ, ಸೊ ಎಷ್ಟು 1 ಅವರ್ಗೆ ಎಷ್ಟು ಕಡಿಮೆ ಆಗ್ತಾ ಇದೆ? 2 degree centigrade. ಸೊ 2 degree centigrade ಕಡಿಮೆ ಆಗ್ತಾ ಇದೆ ಅಂದರೆ 1 ಅವರ್ಗೆ 2 ಡಿಗ್ರಿ ಆದರೆ 12 ಅವರ್ಸ್ಗೆ ಎಷ್ಟಾಗುತ್ತೆ? ದಟ್ ಈಸ್ 12 ಇಂಟು ಮೈನಸ್ 2 degree centigrade, that is equal to, so plus into minus is minus, it's 24 degree centigrade. ಓಕೆ, ಆ 12 ಅವರ್ಸಲ್ಲಿ ಅಷ್ಟು ಚೇಂಜ್ ಆಗಿದೆ, 24 degree Celsius. ಓಕೆ, ದೆನ್ ದಿ ಡಿಫ್ರೆನ್ಸ್ ಇನ್ ಟೆಂಪ್ರೇಚರ್ ಬಿಟ್ವೀನ್, ಸೊ ಮಾರ್ನಿಂಗ್ ಅಂದರೆ ನೂನಲ್ಲಿ ಎಷ್ಟಿತ್ತು ಅದು? ಇಟ್ ವಾಸ್ 10 degree centigrade, ಆ್ಯಂಡ್ ಇನ್ ದಿ ಮಿಡ್ ನೈಟ್ ಸೊ ಡಿಫ್ರೆನ್ಸ್ ಏನಾಯಿತು? ಸೊ ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಟೆಂಪರೇಚರ್ ಎಟ್ ಮಿಡ್ ನೈಟ್, ದಟ್ ಈಸ್ ದಿ ಟೆಂಪರೇಚರ್ ಬಿಲೋ the temperature below 0 is 8 degree centigrade, is denoted by minus 8 degree centigrade. Okay, so already I have written here, so that is considered as below 0 means it's considered as minus 8 degree centigrade. Therefore difference in temperature between 10 degree centigrade and minus 8 degree centigrade, that is equal to, so ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ನೂನಲ್ಲಿ 10 degree centigrade ಇತ್ತು, ಸೊ ಮಿಡ್ ನೈಟ್ ಅಷ್ಟೊತ್ತಿಗೆ ಅವರು ಏನು ಹೇಳ್ತಾ ಇದ್ದಾರೆ? 8 degree centigrade ಬಿಲೋ 0 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವೆರಡರದ್ದು ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದರೆ, ಆವಾಗ ನಾವು ಇದನ್ನು 10 degree centigrade minus 8 degree centigrade ಅಂತ ತಗೊಳ್ತೀವಿ. ದಟ್ ಈಸ್ ಈಕ್ವಲ್ ಟು 10 degree centigrade minus into minus is plus 8 degree centigrade, that is equal to 18 degree centigrade. ಸೊ ಡಿಫ್ರೆನ್ಸ್ ಏನಾಯಿತು? 18 degree centigrade ಆಯಿತು. ಈಗ ಎಷ್ಟು ಟೈಮ್ ಬೇಕಾಯಿತು ಆ ಟೆಂಪರೇಚರ್ ಆಗಲಿಕ್ಕೆ? ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಟ್ ವಾಟ್ ಟೈಮ್ ಅಂತ ಕೇಳ್ತಿದ್ದಾರೆ. ಸೊ ಯಾವ ಟೈಮ್ನಲ್ಲಿ ಅದು ಅಷ್ಟಾಯಿತು ಅಂತ ಹೇಳಿ.
ಆವಾಗ ನಾವೇನು ಮಾಡ್ತೀವಿ, ಸೊ 18 ಡಿಗ್ರಿ ಸೆಂಟಿಗ್ರೇಡ್ 1 ಅವರ್ಗೆ ಅಂದರೆ 2 ಡಿಗ್ರಿ ಸೆಂಟಿಗ್ರೇಡ್ ರೆಡ್ಯೂಸ್ ಆಗಲಿಕ್ಕೆ, ಡಿಕ್ರೀಸ್ ಆಗಲಿಕ್ಕೆ ಅದು ಎಷ್ಟು ಟೈಮ್ ತಗೊಳುತ್ತೆ? ಇಟ್ ಟೇಕ್ಸ್ 1 ಅವರ್. ಸೊ 2 ಡಿಗ್ರಿ ಸೆಂಟಿಗ್ರೇಡ್ಗೆ 1 ಅವರ್ ಆದರೆ 18 ಡಿಗ್ರಿ ಸೆಂಟಿಗ್ರೇಡ್ಗೆ ಎಷ್ಟು ಟೈಮ್ ತಗೊಳುತ್ತೆ? ಸೊ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ hours required is equal to, that is equal to, so 2 ಡಿಗ್ರಿಗೆ 1 ಅವರ್ ಆದರೆ 18 ಡಿಗ್ರಿಗೆ ಎಷ್ಟಂತ ಫೈಂಡ್ ಔಟ್ ಮಾಡಿದ್ರೆ ಆವಾಗ ನಾವು ಇದನ್ನು ಹೀಗೆ, that is equal to 2 ಡಿಗ್ರಿ ಸೆಂಟಿಗ್ರೇಡ್, that is considered 2 ones are 2 9s are 9 hours, 9 hours. Okay, 9 hours ಅಂತ ಅಂದರೆ ಇಟ್ ವಾಸ್ 10 ಡಿಗ್ರಿ ಸೆಂಟಿಗ್ರೇಡ್ ಅಟ್ noon 12. ಓಕೆ, ಸೊ ಮಧ್ಯಾಹ್ನ ಅದು ಅಷ್ಟೇ ಇತ್ತು. ಹಾಗಾದರೆ ಈ ಡಿಫ್ರೆನ್ಸ್ ಆಗಲಿಕ್ಕೆ ಅದು ಎಷ್ಟು ಟೈಮ್ ತಗೊಳುತ್ತೆ? ಇಟ್ ಟೇಕ್ಸ್ ಇಷ್ಟು -24 ಡಿಗ್ರಿ ಸೆಂಟಿಗ್ರೇಡ್ ಈ ಡಿಫ್ರೆನ್ಸ್ ಆಗಲಿಕ್ಕೆ ಅದೇನು ಮಾಡತ್ತಂತೆ? 9 ಅವರ್ಸ್ನ ತಗೊಳುತ್ತೆ. ಸೊ 9 ಅವರ್ಸ್ ಅಂತಂದರೆ 12ಇಂದ ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 1 2 3 ಅಂತ ಹೇಳ್ತೀವಿ. 9 ಅವರ್ಸ್ ಅಂದರೆ 9 PM, ರಾತ್ರಿ 9 ಗಂಟೆ. ದಟ್ ಈಸ್ ಈಕ್ವಲ್ ಟು 9 AM. ಸಾರಿ, ದಟ್ ಈಸ್ 9 PM. ದಟ್ ಈಸ್ 9 PM. ಸೊ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ ಅವರು, ಇನ್ನೂ ಒಂದು ಕ್ವೆಶನ್ ಇದರಲ್ಲಿ ಟ್ಯಾಗ್ ಮಾಡಿದ್ದಾರೆ. ಏನಂತ ಕೇಳಿದ್ದಾರೆ ಕ್ವೆಶನ್ನ? ವಾಟ್ ವುಡ್ ಬಿ ದಿ ಟೆಂಪರೇಚರ್ ಅಟ್ ಮಿಡ್ನೈಟ್? ಸೊ ಹಾಗಾದರೆ ಮಿಡ್ನೈಟ್ನಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಟೆಂಪರೇಚರ್ ಅಟ್ ಮಿಡ್ನೈಟ್ ಈಸ್ ಈಕ್ವಲ್ ಟು ಸೊ ಮಾರ್ನಿಂಗ್ ನೂನ್ನಲ್ಲಿ ಎಷ್ಟಿತ್ತು? 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಪ್ಲಸ್ ಸೊ 12 ಅವರ್ಸ್ಗೆ ಅದು ಎಷ್ಟಾಯಿತು? 12 ಮಿಡ್ನೈಟ್ವರೆಗೆ ಅಂತಂದರೆ 12 ಅವರ್ಸ್ ಅಂತ ತೊಗೊಂಡಿದ್ವಿ. 12 ಅವರ್ಸ್ಗೆ ಎಷ್ಟಾಗಿತ್ತು? -24 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಈಕ್ವಲ್ ಟು 10 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ ಇಂಟು ಮೈನಸ್ ಈಸ್ -24 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಈಕ್ವಲ್ ಟು, ಸೊ -24 ಇದೆ, ಇಟ್ಸ್ -14 ಡಿಗ್ರಿ ಸೆಲ್ಸಿಯಸ್. ಸೊ ಮಿಡ್ನೈಟ್ ಆಗುವಷ್ಟೊತ್ತಿಗೆ ಮಿಡ್ನೈಟಿಗೆ ಅದೇನಾಗತ್ತಂತೆ? -4 ಡಿಗ್ರಿ ಸೊ 14 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. Okay, 6th one is for your homework. That is the 6th one, homework. ಸೊ ಯಾಕೆ ಅಂತ ಅಂದರೆ ಸೇಮ್ ಅದರಲ್ಲಿ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಿದ್ದಾರೆ, ಪಾಸಿಟಿವ್ ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್, ಮತ್ತು ಅಟೆಂಪ್ಟ್ ಮಾಡಿಲ್ಲ ಅಂತ ಅಂದರೆ, ಅಟೆಂಡ್ ಆಗಿಲ್ಲ, ಆ ಕ್ವೆಶನ್ನ ಅಟೆಂಡ್ ಮಾಡಿಲ್ಲ ಅಂತಂದರೆ ಅದಕ್ಕೆ 0 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇನ್ ಯುವರ್ ಎಕ್ಸಾಂಪಲ್. ಸೊ ಇಟ್ಸ್ ಲೈಕ್ ಎಕ್ಸಾಂಪಲ್ ವಿಚ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಅದನ್ನು ನೋಡಿಕೊಂಡು ನಾನು ಸಾಲ್ವ್ ಮಾಡಿಸಿದ್ದೀನಿ. ಅಂಥದ್ದೇ ಎಕ್ಸಾಂಪಲ್ಸ್ 2-3 ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿದ್ದೀವಿ. ಸೊ ಹಾಗಾಗಿ 6th ಒನ್ನನ್ನು ನೀವು ಹೋಮ್ವರ್ಕಿಗೆ ತೊಗೊಳ್ಬೇಕು. ಸೊ ಇದಾದಮೇಲೆ ನೀವೇನು ಎಕ್ಸಸೈಸ್ ಪ್ರಾಬ್ಲಮ್ ಮಾಡ್ತಾ ಹೋದ ಹಾಗೆ ಯಾವುದನ್ನ ಹೋಮ್ವರ್ಕ್ ಅಂತ ಕೊಟ್ಟಿರ್ತೀನಿ ಆ ಎಕ್ಸಸೈಸ್ನಲ್ಲಿ ಅದನ್ನು ನೀವು ಮಾಡಬೇಕು, ಮತ್ತೆ ಮಾಡಿಸೋದಿಲ್ಲ. ಓಕೆ, ಗೋ ಟು ದಿ 7th one. 7th one. Okay, I read the question. 7th question. An elevator descends into a mine shaft at the rate of 6 meters per minute. If the descent starts from 10 meters above the ground level, how long will it take to reach -350 meters? ಸೊ ಈ ಥರದ ಪ್ರಾಬ್ಲಮ್ನ ನಾವು ಹಿಂದೆ ಮಾಡಿದ್ದೀವಿ. ಇದೇ ಮೈನ್ ಶಾಫ್ಟಲ್ಲಿ ಡಿಸೆಂಡ್ ಆಗ್ತಕ್ಕಂತಹ ಒಂದು ಎಲಿವೇಟರ್ ಬಗ್ಗೆ ಮಾಡಿದ್ದೀವಿ. ಸೊ ಅದನ್ನು ಇನ್ನೊಂದು ಸರ್ತಿ ಹೇಳ್ತೀನಿ.
ಎಲಿವೇಟರ್ ಇದೆ, ಅದು ಮೈನ್ ಶಾಫ್ಟ್ ಒಳಗಡೆಗೆ ಹೋಗಬೇಕು. ಸೊ ಕೆಳಗಡೆ ಹೋಗ್ತಾ ಇದೆ ಅಂತ ಅಂದರೆ ಗ್ರೌಂಡ್ ಲೆವೆಲ್ಗಿಂತ ಅಂದರೆ ಅಪ್ಪರ್ ಲೆವೆಲ್ ಮತ್ತು ಲೋಯರ್ ಲೆವೆಲ್ ಅಂತ ತಗೊಳ್ತೀವಿ. ಅಬೌವ್ ದಿ ಗ್ರೌಂಡ್ ಲೆವೆಲ್, ಬಿಲೋ ದಿ ಗ್ರೌಂಡ್ ಲೆವೆಲ್. ಸೊ ಬಿಲೋ ದಿ ಗ್ರೌಂಡ್ ಲೆವೆಲ್ ಅಂತ ಅಂದರೆ ನಾವು ಯಾವಾಗಲೂ ಅದನ್ನು ನೆಗೆಟಿವ್ ನಂಬರ್ ಆಗಿ ತಗೊಳ್ತೀವಿ. ಸೊ ಅಬೌವ್ ದಿ ಗ್ರೌಂಡ್ ಲೆವೆಲ್ ಅಂತ ಅಂದರೆ ಅದನ್ನು ಪಾಸಿಟಿವ್ ಇಂಟೀಜರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಎಲಿವೇಟರ್ ಏನಾಗ್ತಾ ಇದೆ, ಮೈನ್ ಶಾಫ್ಟ್ ಒಳಗಡೆಗೆ ಹೋಗ್ತಾ ಇದೆ. ಸೊ ಹೇಗೆ ಹೋಗುತ್ತೆ, ದಿ ರೇಟ್ ಆಫ್ ಡಿಸೆಂಡಿಂಗ್ ಆಫ್ ದಿ ಎಲಿವೇಟರ್ ಈಸ್ 6 ಮೀಟರ್ ಪರ್ ಮಿನಿಟ್. 1 ಮಿನಿಟ್ಗೆ ಅದು ಏನು ಮಾಡುತ್ತೆ, 6 ಮೀಟರ್ ಒಳಗಡೆಗೆ ಹೋಗುತ್ತೆ, ಗ್ರೌಂಡ್ ಲೆವೆಲ್ನಲ್ಲಿ ಬಿಲೋ ದಿ ಗ್ರೌಂಡ್ ಲೆವೆಲ್ ಹೋಗುತ್ತೆ. ಇಫ್ ದಿ ಡಿಸೆಂಟ್ ಸ್ಟಾರ್ಟ್ಸ್ ಫ್ರಮ್ 10 ಮೀಟರ್ ಅಬೌವ್ ದಿ ಗ್ರೌಂಡ್ ಲೆವೆಲ್. ಸೊ ಹಾಗೆ ಎಲಿವೇಟರ್ ಎಲ್ಲಿದೆಯಂತೆ, ಅದು ಎಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ಅಂತ ಅಂದರೆ ಅಬೌವ್ ದಿ ಗ್ರೌಂಡ್ ಲೆವೆಲ್. ಅಬೌವ್ ದಿ ಗ್ರೌಂಡ್ ಲೆವೆಲ್ ಅಂತ ಅಂದರೆ ಮತ್ತೆ ನಾವಿಲ್ಲಿ ಅದನ್ನು ಪಾಸಿಟಿವ್ ಇಂಟೀಜರ್ ಆಗಿ ಕನ್ಸಿಡರ್ ಮಾಡಿ. ಸೊ 10 ಮೀಟರ್ ಅಬೌವ್ ಇದೆ ದಿ ಗ್ರೌಂಡ್ ಲೆವೆಲ್. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ರೀಚ್ -350 ಮೀಟರ್. ಸೊ ಹಾಗಾದರೆ -350 ಅಂತ ಅಂದರೆ ಇಟ್ಸ್ ಬಿಲೋ ದಿ ಗ್ರೌಂಡ್ ಲೆವೆಲ್. 350 ಮೀಟರ್ಸ್ ಹೋಗಬೇಕು ಅಂತ ಅಂದರೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ that I can write here. Starting point of the elevator above the ground level is, elevator is 10 meter above the ground level. Ground level, that is equal to +10 meter, +10 meter. Okay, so distance moved by the elevator, distance moved by the elevator below the ground level that is equal to -350 meter, -350 meter. ಯಾಕೆಂದರೆ ಬಿಲೋ ಅಂತಂದರೆ 350 ಮೀಟರ್ ಹೌದು, ಬಿಲೋ ಅಂತ ತಗೊಂಡಾಗ ನಾವು ಅದನ್ನು ಏನಂತ ಡಿನೋಟ್ ಮಾಡ್ತೀವಿ, ನೆಗೆಟಿವ್ ಇಂಟೀಜರ್ ಆಗಿ ಡಿನೋಟ್ ಮಾಡ್ತೀವಿ. ಸೊ ಇಟ್ಸ್ -350 ಮೀಟರ್. ಓಕೆ, ದೆನ್ ದಿ ರೇಟ್ ಆಫ್ ಡಿಸೆಂಡಿಂಗ್ ಅದೇನಾಗುತ್ತೆ 6 ಮೀಟರ್. ಸೊ ಇಲ್ಲಿ ರೇಟ್ ಆಫ್ ಅಂತ ಅಂದರೆ ಎಷ್ಟು ಅವರ್ಸ್ಗೆ ಅಥವಾ ಎಷ್ಟು ಮಿನಿಟ್ಗೆ ಎಷ್ಟು ಸೆಕೆಂಡ್ಗೆ ಅಂತ ಹೇಳ್ತೀವಿ ಅಲ್ವಾ, ಅದು ರೇಟ್ ಅಂತ ಹೇಳ್ತೀವಿ. ರೇಟ್ ಆಫ್ ಡಿಸೆಂಡಿಂಗ್, ದಿ ರೇಟ್ ಆಫ್ descending of an elevator is equal to 6 meter per minute, 6 meter per minute. Okay, then the total. ಸೊ ಇಲ್ಲಿ ನಾವು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅದು ಡಿಸೆಂಡ್ ಆಗಿದೆ ಅಂತ ಮಾಡಬೇಕು. ಸೊ ಫಸ್ಟು ಗ್ರೌಂಡ್ ಲೆವೆಲ್ಗಿಂತ 10 ಮೀಟರ್ ಮೇಲೆ ಇತ್ತು, ಅಲ್ಲಿಂದ 350 ಮೀಟರ್ಸ್ ಅದು ಗ್ರೌಂಡ್ ಲೆವೆಲ್ನ ಅಂದರೆ ಬಿಲೋ ದಿ ಗ್ರೌಂಡ್ ಲೆವೆಲ್. ಸೊ ಗ್ರೌಂಡ್ ಲೆವೆಲ್ಗಿಂತ ಒಳಗಡೆ ಹೋಗಿದೆ. ಹಾಗಾದರೆ ಟೋಟಲ್ ಅದರದ್ದು ಒಟ್ಟು ಡಿಸ್ಟೆನ್ಸ್ ಎಷ್ಟಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ದಿ ಟೋಟಲ್ ಡಿಸ್ಟೆನ್ಸ್ descended by the elevator is equal to. ಸೊ ಹೇಗೆ ತಗೊಳ್ತೀರಿ,
ಹೇಗೆ ತೊಗೊಳ್ತೀರಿ? ದಿ ಟೋಟಲ್ ಡಿಸ್ಟೆನ್ಸ್. ಸೊ ಇದರಲ್ಲಿ ಎಷ್ಟು ಅಂತ ಅಂದರೆ 350ನಲ್ಲಿ ನಾವು ಅದನ್ನು ಲೆಸ್ ಮಾಡಿದ್ರೆ ಬಿಲೋ ಗ್ರೌಂಡ್ ಲೆವೆಲ್ ಎಷ್ಟು ಹೋಗಿದೆಯಲ್ಲ, ಸೊ ಅದರದ್ದು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಬಿಲೋ ದಿ ಗ್ರೌಂಡ್ ಲೆವೆಲ್ ಅಂತಂದರೆ ಇಟ್ಸ್ 350 ಮೀಟರ್. ಓಕೆ, ಅದರ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ 10 ಮೀಟರ್ ಅಬೌವ್ ದಿ ಗ್ರೌಂಡ್ ಲೆವೆಲ್, ದಟ್ ಈಸ್ ಈಕ್ವಲ್ ಟು ಮೈನಸ್ 350 ಮೀಟರ್. So plus into minus is minus 10 meter. So both have the minus sign, then we can write it as minus 360 meter. Okay na? So ಅಲ್ಲಿ ಮೇಲಿಂದ ಅದು ಡಿಸೆಂಡ್ ಆಗ್ತಾ ಬಂದಿರೋದ್ರಿಂದ ನಾವು ಅದನ್ನು ಡಿಫರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ನಾವು ಮೈನಸ್ ಅಂದರೆ 10ಅನ್ನು ಆ ಕಡೆಗೆ ತೊಗೊಂಡಿದ್ದೀವಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ. ಸೊ ಇಟ್ಸ್ ಮೈನಸ್ 360 ಮೀಟರ್. ದೇರ್ಫೋರ್ ಈಗ ಏನನ್ನು ಫೈಂಡ್ ಔಟ್ ಮಾಡಬೇಕು ನಾವು? ಟೈಮ್ ಟೇಕನ್ ಟು ಡಿಸೆಂಡ್ ಬೈ ಅನ್ ಎಲಿವೇಟರ್. ಟೈಮ್ ಟೇಕನ್ ಬೈ ದಿ ಎಲಿವೇಟರ್. ಸೊ ಎಷ್ಟು ಡಿಸ್ಟೆನ್ಸ್ ಅದು ಟ್ರಾವೆಲ್ ಮಾಡಿದೆ, ಅಲ್ಲಿಂದ ಅಲ್ಲಿವರೆಗೆ ಎಲ್ಲಿಗೆ ಹೋಗಿದೆಯೋ ಆ ಡಿಸ್ಟೆನ್ಸನ್ನು, ಸೊ ಎಷ್ಟು ಅದರದ್ದು ರೇಟ್ ಇದೆಯಲ್ಲ ಅದರಿಂದ ಡಿವೈಡ್ ಮಾಡಬೇಕು. ಸೊ ಮೈನಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ 360 ಮೀಟರ್ ಡಿವೈಡೆಡ್ ಬೈ 6 ಮೀಟರ್ ಪರ್ ಮಿನಿಟ್. ಸೊ ದಟ್ ಈಸ್ ಈಕ್ವಲ್ ಟು ಸೊ ಮಿನಿಟ್ ಮೇಲೆ ಹೋಗುತ್ತೆ. ಆಗ ನಾವೇನು ಮಾಡ್ತೀವಿ? 6 1s 6 ಇಟ್ ಈಸ್. ಸೊ ಮೈನಸ್ ಇಲ್ಲಿತ್ತು. ಓಕೆ, ಡಿಸೆಂಡಿಂಗ್ ಆಫ್ ಎಲಿವೇಟರ್ ಅಂತ ಅಂದರೆ ಅವಾಗ ನಾವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? ಮೈನಸ್ 6 ಮೀಟರ್ ಪರ್ ಮಿನಿಟ್. ಸೊ ಯಾಕಂದರೆ ಅದು ಏನಾಗ್ತಾ ಇದೆ? ಕೆಳಗಡೆ ಹೋಗ್ತಾ ಇದೆ. ಸೊ 6 ಮೀಟರ್ ಕೆಳಗಡೆ ಹೋಗ್ತಾ ಇರೋದ್ರಿಂದ ಪ್ರತಿ ಮಿನಿಟ್ಗೆ ನಾವು ಮತ್ತೆ ಅದನ್ನು ಮೈನಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆವಾಗ ಇಲ್ಲಿ ಮೈನಸ್ ತಗೊಳ್ತೀವಿ. ಸೊ ಮೈನಸ್ ಗೆಟ್ಸ್ ಕ್ಯಾನ್ಸಲ್ಡ್. ಆವಾಗ 6 6 36 ಆಗುತ್ತೆ. ಸೊ ಮೀಟರ್ ಗೆಟ್ಸ್ ಕ್ಯಾನ್ಸಲ್ಡ್, ಮೈನಸ್ ಗೆಟ್ಸ್ ಕ್ಯಾನ್ಸಲ್ಡ್. ಸೊ ಪರ್ ಮಿನಿಟ್ ಅಲ್ಲ ಇದು. ಸೊ ಇಲ್ಲಿ ಮಿನಿಟ್ ಅಂತ ಇರುತ್ತೆ, ಅದು ಏನಾಗುತ್ತೆ? ನ್ಯೂಮರೇಟರ್ಗೆ ಶಿಫ್ಟ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತಂದರೆ ಇಟ್ಸ್ ಈಕ್ವಲ್ ಟು 1 ಅವರ್. ಸೊ 1 ಅವರ್ ಆಗುತ್ತೆ. ಇಲ್ಲಿ 360 ಮೀಟರ್ಸು ಅದು ಡಿಸೆಂಡ್ ಆಗಬೇಕು ಅಂತ ಅಂದರೆ ಅದು 1 ಅವರ್ ಟೈಮನ್ನು ತಗೊಳುತ್ತೆ. Okay, by this we finished this lesson, that is integers, first lesson integers. Okay, so ನಾವಿಲ್ಲಿ ಏನು ಇಂಟೀಜರ್ಸಲ್ಲಿ ಇಷ್ಟು ದಿನ ಕಲ್ತ್ಕೊಂಡಿದ್ದೀವಿ ಅದನ್ನು ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಸೊ ಇಟ್ಸ್ ಅ ಬಿಗ್ಗರ್ ಕಲೆಕ್ಷನ್ ಆಫ್ ನಂಬರ್ಸ್ ವಿತ್ ಹೋಲ್ ನಂಬರ್ಸ್ ಆ್ಯಂಡ್ ವಿತ್ ನೆಗೆಟಿವ್ ಇಂಟೀಜರ್ಸ್. ಸೊ ಇದೊಂದು ದೊಡ್ಡ ನಂಬರ್ನ ಕಲೆಕ್ಷನ್. ಸೊ ಯಾಕೆ ಇದನ್ನು ನಾವು ಬಿಗ್ಗರ್ ನಂಬರ್ ಆಫ್ ಕಲೆಕ್ಷನ್ಸ್ ಅಂತ, ಬಿಗ್ಗರ್ ಸೆಟ್ ಆಫ್ ನಂಬರ್ಸ್ ಆಫ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ ಅಂತ ಅಂದರೆ, ಇಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ ಅಂದರೆ ಇದನ್ನು ನಾವು ಹೇಳೋಕ್ಕಾಗೋದೇ ಇಲ್ಲ. ದಟ್ಸ್ ಇನ್ಫಿನಿಟ್ ಅಂತ ಹೇಳ್ತೀವಿ. ಇನ್ಫಿನಿಟ್ ನಂಬರ್ಸ್ ಆಫ್ ಎನಾರ್ಮಸ್ ನಂಬರ್ಸ್ ಆರ್ ದೇರ್ ಇನ್ ದಿಸ್ ಸೆಟ್ ಅಂತ ಹೇಳ್ತೀವಿ. ಸೊ ಇಂಟೀಜರ್ಸ್ ಇಟ್ಸ್ ಅ ಸೆಟ್, ಇಟ್ಸ್ ಡಿನೋಟೆಡ್ ಬೈ Z. ಓಕೆ, ಸೊ ಈ ಇಂಟೀಜರ್ಸ್ನ ಸೆಟ್ಟಲ್ಲಿ ಹೋಲ್ ನಂಬರ್ಸ್ ಇರುತ್ತೆ. ಹೋಲ್ ನಂಬರ್ಸ್ ಅಂದರೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಈಗ ಆಲ್ರೆಡಿ ನೀವು 6th ಹೋಲ್ ನಂಬರ್ಸ್ನ ಕಲ್ತ್ಕೊಂಡಿದ್ದೀರಿ. ಇಟ್ ಸ್ಟಾರ್ಟ್ಸ್ ಫ್ರಮ್ 0. ಓಕೆ, 0 1 2 3 4 5 ಲೈಕ್ ದಿಸ್. ಮತ್ತು ಇದ್ರ ಜೊತೆಯಲ್ಲಿ ನೆಗೆಟಿವ್ ಇಂಟೀಜರ್ಸ್. ಸೊ ಎಲ್ಲ ನಂಬರ್ಸ್ಗೂ ನಾವೇನು ಮಾಡ್ತೀವಿ? ನೆಗೆಟಿವ್ ಸೈನನ್ನು ತಗೊಂಡ್ರೆ ಆಗ ಅದಷ್ಟೂ ಏನಾಗುತ್ತೆ? ಇಂಟೀಜರ್ಸ್ ಆಗಿದೆ. ನೆಗೆಟಿವ್ ನಂಬರ್ಸ್ ಎಲ್ಲನೂ ಸೇರಿಸ್ಕೊಂಡ್ರೆ ಇಂಟೀಜರ್ಸ್ ಆಗಿದೆ. ಸೊ ಇದರಲ್ಲಿ ಮೇಯ್ನಾಗಿ ನಾವು 3 ಪ್ರಾಪರ್ಟೀಸ್ನ ಕಲ್ತ್ಕೊಂಡಿದ್ದೀವಿ. ಒಂದು ಕ್ಲೋಷರ್ ಪ್ರಾಪರ್ಟಿ, ಕ್ಲೋಷರ್ ಪ್ರಾಪರ್ಟಿ. ಎರಡನೇದು
ಕಾಮ್ಯುಟೇಟಿವ್ ಪ್ರಾಪರ್ಟಿ ಮತ್ತು ಥರ್ಡ್ ಒನ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಸೊ ಈ ಮೂರು ಪ್ರಾಪರ್ಟೀಸ್ನ ನಾವು ಎಲ್ಲ ಬೇಸಿಕ್ ಆಪರೇಷನ್ಸ್ಗೆ ಯೂಸ್ ಮಾಡಿದ್ದೀವಿ. ಯಾವ್ಯಾವುದು? ಅಡಿಷನ್, ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್, ಓಕೆ, ದೆನ್ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಆ್ಯಂಡ್ ಡಿವಿಷನ್ ಆಫ್ ಇಂಟೀಜರ್ಸ್. ಸೊ 4 ಬೇಸಿಕ್ ಆಪರೇಷನ್ಸ್ಗೆ ನಾವು ಇದನ್ನು ಚೆಕ್ ಮಾಡ್ಕೊಂಡಿದ್ದೀವಿ. ಸೊ ನೀವು ಯಾವುದೇ ಕಾರಣಕ್ಕೂ ಏನು ಮಾಡೋದು ಅಥವಾ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ಅಂದ್ಕೊಳ್ಬೇಡಿ. ನಮ್ಮ ಕ್ಲೋಜರ್ ಪ್ರಾಪರ್ಟಿ ಅಂತ ಅಂದರೆ ಜಸ್ಟ್ ಯಾವುದು ಸೆಟ್ ಕೊಟ್ಟಿರ್ತಾರೋ, ಅದು ಹೋಲ್ ನಂಬರ್ಸ್ ಇರಬಹುದು, ಇಂಟೀಜರ್ಸ್ ಇರಬಹುದು, ನ್ಯಾಚುರಲ್ ನಂಬರ್ಸ್ ಇರಬಹುದು, ಆ ಸೆಟ್ಟಲ್ಲಿ ಇರೋಂತಹ ನಂಬರ್ಸನ್ನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ಟಾಗ ಅದರಲ್ಲಿ 0 ಇರೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಪ್ರಾಪರ್ಟಿನ ನಾವು ಚೆಕ್ ಮಾಡಬೇಕು ಅಂತಂದು 0 ತಗೊಳ್ಳೋದಕ್ಕೆ ಬರೋದಿಲ್ಲ. ಹೋಲ್ ನಂಬರ್ಸ್ಗೆ ತಗೊಂಡಾಗ ಅಲ್ಲಿ ನಾವು ನೆಗೆಟಿವ್ ನಂಬರ್ಸ್ನ ತಗೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಹೋಲ್ ನಂಬರ್ಸ್ನಲ್ಲಿ ಇರೋದು ಎಲ್ಲನೂ ಪಾಸಿಟಿವ್ ನಂಬರ್ಸ್. ಸೊ 0 ಇಂದ ಸ್ಟಾರ್ಟ್ ಆಗುತ್ತೆ, ಆದರೆ ಎಲ್ಲನೂ ಪಾಸಿಟಿವ್ ನಂಬರ್ಸ್ ಆಗಿರೋದ್ರಿಂದ ಅಲ್ಲಿ ನಾವು ಈ ಯಾವುದು ನೆಗೆಟಿವ್ ಇಂಟೀಜರ್ಸ್ನ ತಗೊಂಡು ಈ ಪ್ರಾಪರ್ಟೀಸ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗೆಯೇ ಇಂಟೀಜರ್ಸ್ಗೆ ಬಂದಾಗ ಕೊಟ್ಟಿರ್ತಕ್ಕಂಥ ಪ್ರಾಪರ್ಟೀಸ್ನ ನಾವು ಚೆಕ್ ಮಾಡ್ಕೊಳ್ಬೇಕು ಅಂತಂದರೆ ಆಗ ನಾವು ಏನು ಮಾಡಬಹುದು? ನೆಗೆಟಿವ್ ಇಂಟೀಜರ್ಸ್, 0 ಮತ್ತು ಪಾಸಿಟಿವ್ ಇಂಟೀಜರ್ಸ್. ವಿ ಕ್ಯಾನ್ ಯೂಸ್ ಆಲ್ ದಿ ಟೈಪ್ಸ್ ಆಫ್ ದೀಸ್ ನೆಗೆಟಿವ್ ಇಂಟೀಜರ್ಸ್, 0 ಆ್ಯಂಡ್ ಪಾಸಿಟಿವ್ ನಂಬರ್ಸ್ ಟು ಚೆಕ್ whether it's closure or whether it's commutative or whether it is associative under all the basic operations. Those are addition, subtraction, multiplication and ಡಿವಿಷನ್. ಸೊ ನಾವು ಇದನ್ನು ಎಲ್ಲ ಪ್ರಾಪರ್ಟೀಸ್ನು ಎಲ್ಲ ಬೇಸಿಕ್ ಆಪರೇಷನ್ಸ್ಗೆ ಚೆಕ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಎಕ್ಸಾಂಪಲ್ಸ್ನು ಕೂಡ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ಹಾಗೆಯೇ ನೀವು ಯಾವುದೇ ಪ್ರಾಪರ್ಟಿನ ಕೊಟ್ಟರೆ ನೀವು ಅಷ್ಟೇ ನಂಬರ್ಸ್ನ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಕ್ಲೋಜರ್ ಪ್ರಾಪರ್ಟಿ ಅಂತಂದರೆ ಜಸ್ಟ್ ನಾವು ಆ್ಯಡ್ ಮಾಡಿದಾಗ, ಅಡಿಷನ್ ಅಂತ ತೊಗೊಂಡ್ರೆ ಆ್ಯಡ್ ಮಾಡಿದಾಗ ಬರೋಂಥ ಸಮ್ ಇಂಟೀಜರ್ ಹೌದಾ ಅಲ್ವಾ ಅಷ್ಟೇ ಚೆಕ್ ಮಾಡ್ಕೊಳ್ತೀವಿ. ಹಾಗೆಯೇ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತಂದಾಗ ಬರೀ ಅಡಿಷನ್. ಸೊ ಇಲ್ಲಿ ಎಲ್ಲ ಕಡೆನೂ ನಾವೇನು ಮಾಡ್ತಾ ಹೋಗಬೇಕು? ಆ್ಯಡ್ ಮಾಡ್ತಾ ಹೋಗಬೇಕು. ಇಂಟೀಜರ್ಸ್ ಯಾವುದಾದ್ರೂ ಆಗಿರಬಹುದು, ಪಾಸಿಟಿವ್ ಇಂಟೀಜರ್ ಆರ್ ನೆಗೆಟಿವ್ ಇಂಟೀಜರ್, ಬಟ್ ಆಪರೇಷನ್ ಯಾವುದು? ಪ್ಲಸ್. ಅಂದರೆ ಅಡಿಷನ್ ಅಂತಂದರೆ ನಾವು ಎಲ್ಲ ಕಡೆಗೂ ಪ್ಲಸ್ ಹಾಕ್ಕೊಂಡೇ ಮಾಡ್ತಾ ಹೋಗಬೇಕು. ಆಮೇಲೆ ನಾವೇನು ಮಾಡ್ತೀವಿ? ಸೊ ಅದು ನೆಗೆಟಿವ್ ಇಂಟೀಜರ್ ತೊಗೊಂಡಿದ್ರೆ ನಾವು ಅದನ್ನು ಬ್ರ್ಯಾಕೆಟಿಂದ ಹೊರಗೆ ತೆಗಿಬೇಕಾದ್ರೆ ನೆಗೆಟಿವ್ ನಂಬರ್ ಆಗಿ ತಗೊಳ್ತೀವಿ. ಓಕೆ. ಹಾಗೆಯೇ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಕೇಳಿದಾಗ 3 ನಂಬರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಪರೇಷನ್ಸ್, ಬೇಸಿಕ್ ಆಪರೇಷನ್ಸಲ್ಲಿ ನಾವು ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಒಂದು ತರಹ ಬರುತ್ತೆ ನಮಗೆ, ಅಂದರೆ ಸ್ಯಾಟಿಸ್ಫೈ ಆಗುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಇದು ಹೊಂದಿದೆ. ಹಾಗೆಯೇ ಸಬ್ಟ್ರಾಕ್ಷನ್ ಮತ್ತು ಡಿವಿಷನ್ ತಗೊಂಡಾಗ ಅದೇ ಬೇರೆ ತರಹ ಆಗಿರುತ್ತೆ. ಇದರಲ್ಲಿ ನೀವು ಐಡೆಂಟಿಟಿ ಎಲಿಮೆಂಟ್ ನೋಡಿದ್ದೀರಿ, ಓಕೆನಾ. ದೆನ್ ಇನ್ವರ್ಸ್ ನೋಡಿದ್ದೀರಿ. ಸೊ ನಾವು -1 +1 ತೊಗೊಂಡ್ರೆ ಆವಾಗ 0 ಬರುತ್ತೆ. ಹಾಗೆಯೇ ಮಲ್ಟಿಪ್ಲಿಕೇಷನಲ್ಲಿ ಬಂದಾಗ ಯಾವುದೇ ನಂಬರ್ನ ನಾವು 1ಇಂದ ಡಿವೈಡ್ ಮಾಡಿದರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ನಂಬರ್ ಸಿಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿ ಕರಿತೀವಿ. ಇನ್ವರ್ಸ್ ಅಂತ ಅಂದರೆ ನಮಗೆ ಇಂಟೀಜರ್ಸಲ್ಲಿ 2 ಸಿಗುತ್ತೆ. ಹೇಗೆ? ನೆಗೆಟಿವ್ ಇಂಟೀಜರ್ನ ತಗೊಂಡಾಗ ಅದಕ್ಕೆ ಪಾಸಿಟಿವ್ ಇಂಟೀಜರ್ ಸಿಗುತ್ತೆ, ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂತಹ ನಂಬರ್ ಜೊತೆಗೆ ಸೈನ್ ಚೇಂಜ್ ಆಗಿರುತ್ತೆ. ಆವಾಗ ಅವೆರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 0 ಸಿಗುತ್ತೆ. ಸೊ ಆ ತರಹ ಬಹಳಷ್ಟು ಪ್ರಾಪರ್ಟೀಸ್ನ ನಾವು ನೋಡಿದ್ದೀವಿ, ಎಕ್ಸಾಂಪಲ್ಸ್ನ ನೋಡಿದ್ದೀವಿ. ಓಕೆನಾ. ಸೊ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಡ್ರಿಲ್ ವರ್ಕಿಗೆ ಕೊಟ್ಟಿದ್ದಾರೆ. ಥಿಂಕ್ ಅಂತ ಕೊಟ್ಟಿದ್ದಾರೆ, ಟ್ರೈ ಅಂತ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಕೂತ್ಕೊಂಡು ಮಾಡಿದರೆ ಸೊ ಎಲ್ಲನೂ ನೀಟಾಗಿ ಗೊತ್ತಾಗುತ್ತೆ. ವರ್ಬಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇನೆ. ಮತ್ತು ಯಾವುದೇ ಎಕ್ಸಸೈಸ್ನಲ್ಲಿ ನೀವು ವರ್ಬಲ್ ಪ್ರಾಬ್ಲಮ್ನ ನೋಡಿ ರಿಲೇಟೆಡ್ ಪ್ರಾಬ್ಲಮ್ಸನ್ನೇ, ಯಾಕೆಂದರೆ ಎಲ್ಲನೂ ಇಂಟೀಜರ್ಸ್ನ ಜೊತೆಯಲ್ಲೇ ಇರೋದ್ರಿಂದ ಕೆಲವೊಂದು ಕಡೆ ನಾವು ಅಡಿಷನ್ ಮಾಡಿದ್ದೀವಿ, ಸಬ್ಟ್ರಾಕ್ಷನ್ ಮಾಡಿದ್ದೀವಿ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ನಾವೇನು ಮಾಡಿದ್ವಿ? ಡಿವೈಡ್ ಮಾಡಿದ್ವಿ ಅಲ್ವಾ. ಸೊ ಹಾಗೆ ವರ್ಬಲ್ ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿ ನೆಗೆಟಿವ್ ಸೈನ್ ತೊಗೊಳ್ಬೇಕು, ಪಾಸಿಟಿವ್ ಸೈನ್ ಎಲ್ಲಿ ತೊಗೊಳ್ಬೇಕು, ಇದನ್ನು ಕರೆಕ್ಟಾಗಿ
ಮಾಡಿಕೊಳ್ತು ಅಂತಂದರೆ ಆನ್ಸರ್ ಕೂಡ ಸರಿಯಾಗಿ ಮಾಡಬಹುದು. ಓಕೆ, ಸೊ ನಿಮಗೆ ಜೊತೆಯಲ್ಲಿ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಆ್ಯಕ್ಚುಲಾಗಿ ನೋಟ್ಸ್ನ ಕಳಿಸಿದಾಗ ನಾವು ನಿಮಗೆ ಎಲ್ಲ ಪ್ರಾಬ್ಲಮ್ಸ್ನೂ ಕಳಿಸೋದಿಲ್ಲ. ಯಾವುದು ನಿಮಗೆ ಡಿಫ್ರೆಂಟಾಗಿ ಇದೆ ಮತ್ತು ಡಿಫಿಕಲ್ಟಿ ಫೀಲ್ ಆಗುವಂಥ ಪ್ರಾಬ್ಲಮ್ಸ್ ಇದೆ ಅದನ್ನು ಮಾತ್ರ ನೋಟ್ಸಲ್ಲಿ ಸೆಂಡ್ ಮಾಡ್ತೀವಿ. ಓಕೆನಾ, ಉಳಿದಿದ್ದನ್ನು ನೀವೇ ಯಾವುದೇ ಎಕ್ಸಸೈಸ್ನಲ್ಲಿ ಆಗಲಿ ಆ ಪ್ರಾಬ್ಲಮ್ಸ್ನ ನೀವೇ ಓನಾಗಿ ಅದನ್ನು ಸಾಲ್ವ್ ಮಾಡಬೇಕು. ಸೊ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ. ಖಂಡಿತವಾಗಿಯೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿರೋ ಡ್ರಿಲ್ ವರ್ಕ್ ಇದೆ. ಪ್ರತಿ ಪೇಜಲ್ಲೂ ಯಾವುದೇ ಪ್ರಾಪರ್ಟಿಗೆ ಆಗಿರಬಹುದು ಅಥವಾ ಏನಾದರೂ ಇರಬಹುದು. ಸೊ ಪ್ರತಿ ಪೇಜಲ್ಲೂ ನಿಮಗೆ ತುಂಬ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಅಷ್ಟನ್ನು ಸಾಲ್ವ್ ಮಾಡಿಕೊಂಡ್ರೆ ಸೇಮ್ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ಎಕ್ಸಸೈಸ್ನಲ್ಲಿ ಇದೆ. ಹಾಗೆಯೇ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅದು ಕೂಡ ರಿಲೇಟೆಡ್ ಪ್ರಾಬ್ಲಮ್ಸು ಎಕ್ಸಸೈಸ್ನಲ್ಲಿ ಇದೆ. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ಹೆಚ್ಚು ವರ್ಕ್ ಮಾಡಬೇಕು. ಸೊ ಥರೋ ಪ್ರಿಪೇರ್ ಆಗಬೇಕು. ಸೊ ಟೆಸ್ಟಲ್ಲಿ ಮತ್ತು ಎಕ್ಸಾಮ್ಸ್ನಲ್ಲಿ ಕೊಡ್ತಕ್ಕಂತಹ ಎಲ್ಲ ಕ್ವೆಶನ್ಸು ಟೆಕ್ಸ್ಟ್ ಬುಕ್ಕಿಂದನೇ ಇರೋದ್ರಿಂದ ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಥರೋ ಓದ್ಕೊಳ್ಬೇಕು. ಓಕೆ, ಸೊ ಇವತ್ತಿಗೆ ಅಂದರೆ ನಾವು ಇಂಟೀಜರ್ ಲೆಸನ್ನ ಮುಗಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಲೆಸನ್ನ ಜೊತೆಯಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.